ದಿನ ಅಯೋಧ್ಯೆ ಅಪ್ಡೇಟ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕಳೆದ 24 ಗಂಟೆಯಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ದೇಶದಲ್ಲಿ, ಏನೆಲ್ಲ ಹೊಸ ಅಪ್ಡೇಟ್ ಇದೆ ಈ ರಾಮನ ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ. ಮೊದಲನೇದಾಗಿ ಜನವರಿ 22ರಂದು ಶಾಲೆಗಳಿಗೆ ಅರ್ಧ ದಿನ ರಜೆ. ಸೋಮವಾರ ಶಾಲೆಗಳಿಗೆ ಅರ್ಧ ದಿನ ರಜೆ. ನನಗೆ ಒಂದು ಡೌಟ್ ಇದೆ, ಅರ್ಧ ದಿನ ರಜೆ ಕೊಟ್ಟರೆ ಪೂರ್ತಿ ದಿನ ಬರಲ್ಲ. ಅರ್ಧ ದಿನ ರಜೆ, ಯಾಕಂದರೆ ಸಂಡೇ ಇರುತ್ತೆ, ವಾಪಸ್ ಮಂಡೇ ಸಾಟರ್ಡೆ ಕೆಲವರಿಗೆ ಹೇಗೋ ರಜೆ ಇರುತ್ತೆ. ಅರ್ಧ ದಿನ ರಜೆ ಕೊಟ್ಟಿದೆ ಕೇಂದ್ರ ಸರ್ಕಾರ, ಎಲ್ಲ ಕಡೆ ಅರ್ಧ ದಿನ ರಜೆ. ಅಂದರೆ ಭಾಳ ಡಿಮಾಂಡ್ ಬಂತು, ರಜೆ ಕೊಡಬೇಕು, ನಾವು ಕಣ್ತುಂಬಿಕೊಳ್ಬೇಕು ಅಂತೇಳಿ. ಒಮ್ಮೊಮ್ಮೆ ಜನರ ಮನವನ್ನು ಅರಿತದನ್ನು ಆಗಬೇಕಾಗುತ್ತೆ. ಆಮೇಲೆ ಯಶ್ಪಾಲ್ ಸುವರ್ಣ ಅವರು ಕೂಡ ಉಡುಪಿ MLA ರಾಜ್ಯಕ್ಕೆ ಪತ್ರ ಬರೆದಿದ್ದರು ಸಿದ್ದರಾಮಯ್ಯನವ್ರಿಗೆ. ಆಗ ಸಿದ್ದರಾಮಯ್ಯನವರು ಹೇಳಿದರು ಕೇಂದ್ರ ಕೊಡಲಿ ಅಂತ ಹೇಳಿದರು. ಎನಿವೆ ಅದು ರಾಜಕೀಯನೋ ಮತ್ತೊಂದು, ಕೆಲವರಿಗೆ ರಜೆ ಖುಷಿ ಕೊಡಬಹುದು. ಅಂದರೆ ಈ ದೇವಸ್ಥಾನದ ಉದ್ಘಾಟನೆ ನೋಡಬೇಕು ಅಂತ ಕೆಲವರು ಖುಷಿ ಕೊಡ್ಬೋದು, ಇನ್ನು ಕೆಲವರಿಗೆ ಚಕ್ಕರ್ ಹೊಡೆದು ಬೇರೆ ಹೋಗ್ಬೋದು ಅಂತ ಖುಷಿ ಕೊಡ್ಬೋದು, ಗೊತ್ತಿಲ್ಲ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ರಜೆ ಅಂತೂ ಇದೆ. ಆಮೇಲೆ ಬಹುತೇಕ ಎಲ್ಲ ಬ್ಯಾಂಕ್ಗಳ ಬ್ರ್ಯಾಂಚ್ ಓಪನ್ ಆಗಲಿದೆ. ಎಲ್ಲ ಬ್ಯಾಂಕ್ಗಳ ಬ್ರ್ಯಾಂಚ್ ಓಪನ್ ಇರುತ್ತೆ. ಬ್ಯಾಂಕ್ಗೆ ಏನು ಬಂದಿಲ್ಲ, ಕೇವಲ ಶಾಲೆಗಳಿಗೆ ಮಾತ್ರ ಬಂದು. ದೊಡ್ಡ ಮಟ್ಟದ ವಹಿವಾಟು ಹಿನ್ನೆಲೆ ಎಲ್ಲ ಕಡೆ ATM ಓಪನ್ ಇರುತ್ತೆ. ATM ಎಲ್ಲ ಬಂದ್ ಆಗೋದಿಲ್ಲ. ಆಮೇಲೆ ಈ ಓಯೋ ಇದೆಯಲ್ಲ, ಓಯೋ ಅಂದರೆ ಈ ನಿಮಗೆ ರೂಮ್ಸ್ ಮಾಡಿಕೊಡುತ್ತೆ. ಮತ್ತೊಂದು ಅಯೋಧ್ಯೆಯಲ್ಲಿ 65 ಹೋಮ್ ಸ್ಟೇಯನ್ನು ಓಪನ್ ಮಾಡುತ್ತಂತೆ ಓಯೋ ಕಂಪನಿ. ಇನ್ನು ಉತ್ತರ ಪ್ರದೇಶ ಜನವರಿ 22ರಂದು ಮದ್ಯ ಮಾಂಸ ಮಾರಾಟ ನಿಷಿದ್ಧ. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಹೊತ್ತಿರುತ್ತಲ್ವಾ, ಮದ್ಯ ಮಾಂಸ ಮಾರಾಟ ನಿಷಿದ್ಧ. ಹಾಗೇನೆ ಜನವರಿ 22ನೇ ತಾರೀಕು ಉತ್ತರ ಪ್ರದೇಶದಲ್ಲಿ, ಅಂದರೆ ಈಗ ನಾವೇನಿದ್ದೀವಿ ಉತ್ತರ ಪ್ರದೇಶದಲ್ಲಿ, ಅಲ್ಲಿ ಮದ್ಯ ಮಾಂಸ ಮಾರಾಟ ನಿಷಿದ್ಧ. ಆಮೇಲೆ ಮಧ್ಯಪ್ರದೇಶದ BJP ಸರ್ಕಾರ ಒಂದು ಮಹತ್ವದ ತೀರ್ಮಾನ ಕೈಗೊಂಡಿದೆ. ಮಧ್ಯಪ್ರದೇಶದಲ್ಲಿ ಕೂಡ ಮೊನ್ನೆ ಭರ್ಜರಿಯಾಗಿ ಗೆದ್ದು BJP ಅಧಿಕಾರಕ್ಕೆ ಬಂದಿದೆ. ಭಕ್ತರನ್ನು ವಿಮಾನದಲ್ಲಿ ಕರೆದೊಯ್ಯೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಎಷ್ಟು ವಿಮಾನ ಬೇಕಾಗಬಹುದು ಅದು ಗೊತ್ತಿಲ್ಲ ಯಾವ ಥರ ಅಂತೇಳಿ. ಭಕ್ತರನ್ನು ವಿಮಾನದಲ್ಲಿ ಅಯೋಧ್ಯೆಗೆ ಕರೆದೊಯ್ಯಲು ನಿರ್ಧಾರ ಮಾಡಿದಾರಂತೆ. ಎಷ್ಟು ಕರ್ಕೊಂಡು ಹೋಗ್ಬೋದು ಅದೇ ಅದರ ಹಿನ್ನೆಲೆ ಗೊತ್ತಿಲ್ಲ. ಆದರೆ ವಿಶೇಷ ಏನಪ್ಪ, ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಲು ವಿರಾಟ್ ಕೊಹ್ಲಿ ರಜೆ ಪಡೆದಿದ್ದಾರಂತೆ. ಅವತ್ತು ಯಾವುದಿಲ್ಲಪ್ಪ, ಒನ್ ಡೇ ಗಿಂಡೆ ಮತ್ತೊಂದು ಯಾವ್ದು ಕರಿಬೇಡಿ ನಮ್ಮನ್ನು, ಕ್ರಿಕೆಟ್ ಎಲ್ಲ ಏನು ಆಡಲ್ಲ ಅವತ್ತು, ಅವತ್ತು ರಜೆ ಬೇಕು. ಬಹುಶಃ ಇಲ್ಲಿಗೆ ಬರ್ತಾರಾ, ಯಾಕೆಂದರೆ ಅವರಿಗೆ ಆಹ್ವಾನ ಹೋಗಿರುತ್ತೆ, ಇಲ್ಲಿಗೆ ಬರೋ ಸಾಧ್ಯತೆ ಇದೆ. ಇನ್ನು ಅಯೋಧ್ಯೆಯಲ್ಲಿ ಭದ್ರತೆಗಾಗಿ STS ಕಮಾಂಡೋಗಳ ನೇಮಕ ಆಗಿದೆ. ಅಂದರೆ ಭದ್ರತೆ ದೃಷ್ಟಿಯಿಂದ. ಆಮೇಲೆ ಜನವರಿ 22ರಂದು ಎಲ್ಲ ರೈಲು ನಿಲ್ದಾಣಗಳಲ್ಲಿ ದೀಪ ಬೆಳಗಲಿದೆ. ಎಲ್ಲ ಅಂದರೆ ಅದು ಕೇಂದ್ರ ಸರ್ಕಾರ ಹೇಳುತ್ತೆ, ರೈಲ್ವೆ ಇಲಾಖೆ ಹೇಳುತ್ತೆ. ಎಲ್ಲ ರೈಲ್ವೆ ಸ್ಟೇಷನಲ್ಲಿ ದೀಪ ಭಾಳ ಚಂದ ಅದು. ಈ ರೈಲ್ವೆ ಇಲಾಖೆಗೂ ಭಾರತಕ್ಕೂ ಸಂಬಂಧ ಇದೆ ಅಂತ ಗೊತ್ತೇ ಇರೋದಿಲ್ಲ. ಜನ ಹೋಗ್ತಾರೆ ಬರ್ತಾರೆ, ಯಾವುದಕ್ಕೆ ಸ್ಪಂದನೆ ಇರೋದಿಲ್ಲ. ನೀವು ಆಲೋಚನೆ ಮಾಡಿ, ಇಂಡಿಯಾದಲ್ಲಿರುವಂಥ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ದೀಪ ಬೆಳಗಿದ್ರೆ ಹೆಂಗಿರ್ಬೋದು. ಒಂದಂತ ಹೇಳ್ತೀನಿ ಸರ್, ಜನವರಿ 22ನೇ ತಾರೀಕು ಇಡೀ ದೇಶ ದೀಪಾವಳಿ ಆಚರಣೆ ಮಾಡುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ರಾಜಕೀಯವಾಗಿ ಮೋದಿ ಹೇಳಿದ್ರು ಅಂತ ಮಾಡಿದ್ರು, ಮೋದಿ ಹೇಳಿಲ್ಲ ಅಂತ ಮಾಡಿದ್ರು ಅಂತಲ್ಲ, ಆಯಿತಾ. ರಾಮನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ರಾಮನಿಗೂ ದೀಪಾವಳಿಗೆ ಸಂಬಂಧ ಇದೆ. ಈಗಲೂ ಕೂಡ ನಾವು ನಮ್ಮ ತಿಳುವಳಿಕೆ ಪ್ರಕಾರ ದೀಪಾವಳಿ ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ರಾಮ ಯುದ್ಧ ಗೆದ್ದು ಬಂದನಂತೆ ಅಯೋಧ್ಯೆಗೆ, ಆಗ ಅಲ್ಲಿ ಅಯೋಧ್ಯೆಯಲ್ಲಿ ದೀಪಾವಳಿ ಆಚರಣೆ ಮಾಡಿದ್ರಂತೆ ಅಂತೇಳಿ. ಸೊ ಹಾಗಿರುವಾಗ ರಾಮ ಭಾರತದ ಪ್ರತಿಯೊಬ್ಬರ ವಂಶವಾಹಿನಿಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ, DNA ಸೇರ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ. ರಾಮ ಅಂತ ಗೊತ್ತಿಲ್ಲದವ, ರಾಮ ಅಂತ ಹೆಸರು ಕೇಳಿದವ, ರಾಮನ ಬಗ್ಗೆ ಗೊತ್ತಿಲ್ಲದ ಯಾರಿದ್ದಾರೆ? ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಅಥವಾ ರಾಮಾಯಣದ ಕಥೆ ಆದರೂ ಯಾರಿಗಾದ್ರೂ ಒಬ್ರಿಗೆ ಗೊತ್ತಿರುತ್ತೆ. ರಾಮ ಗೊತ್ತಿಲ್ವಾ? ಹನುಮಂತ ಆದರೂ ಗೊತ್ತಿರ್ತಾನೆ, ದಶರಥ ಆದರೂ ಗೊತ್ತಿರ್ತಾನೆ, ರಾವಣ ಆದರೂ ಗೊತ್ತಿರ್ತಾನೆ. ಇನ್ನು ಅಯೋಧ್ಯೆಗೆ ನೇರ ಬಸ್ ವ್ಯವಸ್ಥೆ ಕಲ್ಪಿಸಿದಂತೆ ಹರಿಯಾಣ ಸರ್ಕಾರ. ನೇರ ಬಸ್ ವ್ಯವಸ್ಥೆ ಬೇರೆ ಸರ್ಕಾರಗಳು ಅದನ್ನು ಮಾಡಿದೆ. ಆಮೇಲೆ ನಿಮ್ಮ ಕರ್ನಾಟಕ ಗೊತ್ತಲ್ಲ, ಕರ್ನಾಟಕ ಕೂಡ 10 ಕೋಟಿಯಲ್ಲಿ ಅಲ್ಲಿ ಯಾತ್ರಿ ನಿವಾಸ ಓಪನ್ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದೆ. ಮೊನ್ನೆ ನಾವು ಸುದ್ದಿಯನ್ನು ಕೊಟ್ವಿ. ಇವಿಷ್ಟು ಇದಾದ ನಂತರ ಇವತ್ತು ಇಡೀ ರಿಪಬ್ಲಿಕ್ ಕನ್ನಡ ಟೀಮ್ ಅಯೋಧ್ಯೆಗೆ ಬಂದಿಳಿದಿದೆ. ನಾನು, ಸ್ಮಿತಾ, ಶ್ರುತಿ, ನನ್ನ ಜೊತೆ ಫುಲ್ ಕ್ರ್ಯೂ ಬಂದಿದೆ. ಯಾವ ರೀತಿ ಅಯೋಧ್ಯೆ ಸಿಂಗಾರಗೊಳ್ತಾ ಇದೆ, ದಿನದಿಂದ ದಿನಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾ ಇದ್ದಾರೆ. ಎಲ್ಲರೂ ಭಾಳ ಉತ್ಸುಕರಾಗಿದ್ದಾರೆ. ಆಮೇಲೆ ಒಂದು ಕಡೆ ಹೂವು, ಒಂದು ಕಡೆ ಹಣ್ಣು, ಒಂದು ಕಡೆ ಸಂಭ್ರಮ, ಒಂದು ಕಡೆ ರಂಗೋಲಿ, ಒಂದು ಕಡೆ ಎಲ್ಲೆಲ್ಲಿಂದಲೋ ಬಂದಂಥವ್ರು. ಸೊ ಎಲ್ಲ ಸಂಭ್ರಮವನ್ನು ನಿಮ್ಮ ಮುಂದೆ ನಾವೀಗ ಕಟ್ಟಿಕೊಡ್ತಾ ಇದ್ದೀವಿ. ನೋಡೋಣ ಬನ್ನಿ.
ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ. ನಂಬರ್ 1 ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ಇಂಚಿಂಚು ಮಾಹಿತಿಯನ್ನು ಲೈವ್ ಆಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಒಂದು ವೇಳೆ ನಿಮಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಾಗದೇ ಇದ್ದರೆ ಮುಂದೆ ಬರಬಹುದು. ಆದರೆ 22ನೇ ತಾರೀಕಿನ ಲೈವ್ ಕವರೇಜ್ನಲ್ಲಿ ರಿಪಬ್ಲಿಕ್ ಕನ್ನಡದ ಇಡೀ ತಂಡ, ಅತಿ ದೊಡ್ಡ ತಂಡ, ನಿಮಗಾಗಿ ಮನೆ ಮತ್ತು ಮನಕ್ಕೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರದ ದೃಶ್ಯಗಳನ್ನು ನಿಮಗೆ ನಾವು ತಂದುಕೊಡ್ತೀವಿ. ಅದಕ್ಕಾಗಿ ಇಡೀ ತಂಡ ಅಯೋಧ್ಯೆಯಲ್ಲಿ ಬೀಡುಬಿಟ್ಟಿದೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾಮಲಲ್ಲಾ ಒಂದು ಲಲ್ಲಾ ಅನ್ನೋದು ಈ ಉತ್ತರ ಭಾರತದಲ್ಲಿ ಮಕ್ಕಳನ್ನ ಲಲ್ಲಾ ಅಂತ ಬಹಳ ಪ್ರೀತಿಯಿಂದ ಕರೀತಾರೆ. ರಾಮನನ್ನ ಪ್ರೀತಿಯಿಂದ ಇವರು ರಾಮಲಲ್ಲಾ ಅಂತಾನೆ ಕರೀತಾರೆ. ಈ ಭಾಗದ ಜನ ರಾಮನನ್ನ ಆರಾಧಿಸಬೇಕಾದ್ರೆ ರಾಮ್ ಲಲ್ಲಾ ಅಂತಾನೆ ಕರೀತಾರೆ. ಮತ್ತು ಅವನು ಹುಟ್ಟಿದ ಜಾಗ ಆಗಿರೋದ್ರಿಂದ ಇಲ್ಲಿ ಪುಟ್ಟ ಬಾಲಕನಂತ ಇರೋದು ಸೂಕ್ತವಾಗಿರುವಂಥದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚು 1949ರಲ್ಲಿ ಏನು ಪುಟ್ಟ ಮೂರ್ತಿ ಬಂತೋ ಅದನ್ನು ರಾಮಲಲ್ಲಾ ಅಂತಾನೆ ಸಂಬೋಧಿಸಿದ್ರಿಂದ ಮುಂದಿನ ದಿನಗಳಲ್ಲಿ ರಾಮಲಲ್ಲಾನ ವಿಗ್ರಹನೇ ಇರಲಿ ಅನ್ನುವಂಥ ಭಾವ ಇರ್ಬೋದು. ಐ ವಿಟ್ನೆಸ್ ರಾಮನ ಆಟಗಳಿಗೆ, ರಾಮನ ಆ ಓಡಾಟಗಳಿಗೆ, ರಾಮನ ಪ್ರೀತಿಗೆ, ರಾಮನ ಕಾರುಣ್ಯಕ್ಕೆ, ರಾಮನ ಪಿತೃವಾತ್ಸಲ್ಯಕ್ಕೆ, ರಾಮನಿಗೆ ತಾಯಿ ಮೇಲಿದ್ದ ಪ್ರೀತಿಗೆ, ರಾಮನ ಪತ್ನಿಯೊಂದಿಗೆ ರಾಮ ಭ್ರಾತೃತ್ವ, ಇವೆಲ್ಲಕ್ಕೂ ಸಾಕ್ಷಿ ನಮ್ಗಿವತ್ತು ಏಕಾಂಗಿಯಾಗಿ ಸಿಗೋಳು ಒಬ್ಳೆ, ಇನ್ಯಾರೂ ಈ ಕಟ್ಟಡಗಳೆಲ್ಲ ಬದಲಾಗಿವೆ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಆಗಿದೆ. ನೀವು ಏನನ್ನಾದ್ರೂ ನೋಡಿ, ಆದರೆ ರಾಮ ಅನ್ನುವುದರ ಪರಿಕಲ್ಪನೆ ಬಂದಾಗ ಹೌದು ನಾನು ಸಾಕ್ಷಿ ಅಂತ ಹೇಳ್ಬೋದಾದವಳು ಇವಳು ಮಾತ್ರವೇ. ಹೀಗಾಗಿ ಇವಳಿಗೆ ನಮಸ್ಕಾರ ಮಾಡಿದಾಗ, ಇವಳನ್ನು ಸ್ಪರ್ಶ ಮಾಡಿದಾಗ ರಾಮನನ್ನ ಸಾಕ್ಷಾತ್ತಾಗಿ ನೋಡಿರುವಂತ, ಇವತ್ತಿಗೂ ಕೂಡ ನಾನೇ ಅಂತ ಧೈರ್ಯವಾಗಿ ಹೇಳಬಲ್ಲಂತವಳ ಜೊತೆಗೆ ನಾವಿದ್ದೀವಿ ಅಂತ ಭಾವ. ಹೀಗಾಗಿ ಈ ನದಿಯೊಂದಿಗೆ ಆ ಘನಿಷ್ಠವಾಗಿರುವಂತ ಭಾವ ಅಂತ ನನಗನ್ಸುತ್ತೆ. इसके 2 उद्देश्य हैं। एक तो निर्विघ्नता से रामलला जी स्थापित हो जाएं, अपने गर्भगृह में चले जाएं, और दूसरे पाक अधिकृत कश्मीर हमको मिल जाए। ಅಯೋಧ್ಯ ಮಥುರಾಮಾಯ ಕಾಶಿ ಕಾಂಚೀರವಂತಿಕ ಪುರಿದ್ವಾರಾಮದಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತೇಳಿ ಸಪ್ತಕ್ಷೇತ್ರಗಳಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದೇ ಅಯೋಧ್ಯೆಯಲ್ಲಿ ಇದೇ 22ರಂದು ನಡೆಯಲಿರುವ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಈ 1800 ಹೋಮಕುಂಡದಲ್ಲಿ ವಿಶೇಷವಾಗಿ ರಾಮತಾರಕ ಹೋಮ ಕೂಡ ನಡೀತಾ ಇದೆ. ಎಸ್ ವೀಕ್ಷಕರೇ, ಈಗ